ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ಬೆಳಗಿನ 6:30 ಸಮಯ ಅಂತ ಹೇಳ್ಬೋದು. ನಮ್ಮೂರೊಳಗೆ ತುಂಬ ಮಳೆ ಆಗತ್ತಿತ್ತು. ನಮ್ಮೂರು ವಸ್ತಿ ಬಸ್ಸು ಇನ್ನೂ ಹೋಗಿಲ್ಲ. ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ಇದು 7 ಗಂಟೆಗೆ ಹೋಗುತ್ತೆ. 7 ಗಂಟೆಗೆ ಹೋಗೋದ್ರಿಂದ ರಾತ್ರಿ ಇಲ್ಲೇ ಬಂದು ಉಳ್ಕೊಂಡಿರ್ತಾರೆ. ಕಂಡಕ್ಟ್ರು ಡ್ರೈವರು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ಗಾಡಿ ತೊಗೊಂಡ್ಬಿಟ್ಟು. ಇದು ಮಳೆ ಜಾಸ್ತಿ ಆಗಿರೋದ್ರಿಂದ ನೋಡಿ ನೀರೆಲ್ಲ ಯಾವ ರೀತಿ ನಿಂತಿದೆ ಅಂತ. ಇದು ನಮ್ಮ ಮನೆ ಹಿತ್ತಲು ಸೈಡು ಗೆಸ್ಟ್ ಹೌಸ್ ಇದೆಯಲ್ಲ, ಆ ಸೈಡ್ ಇರೋದು. ಇವತ್ತು ಮಳೆ ಜಾಸ್ತಿ ಆಗಿರೋದು ನಮ್ಮ ಮನೆ ಮುಂದ್ಗಡೆ ಎಲ್ಲ ರಾಡಿ ಆಗಿಬಿಟ್ಟಿತ್ತು. ಹೀಗಾಗಿ ಮನೆ ಮುಂದೆಲ್ಲ ಪೈಪ್ ಹಚ್ಚಿ ತೊಳೆದ್ರಾಯ್ತು ಅಂತ ನಮ್ಮ ಮನೆಯವ್ರು ತೊಳಿತಾ ಇದ್ರು. ನೋಡಿ, ಇಲ್ಲಿ ಪೈಪ್ ಹಚ್ಚಿ ತೊಳಿತಾ ಇದ್ದಾರೆ. ಹೀಗಾಗಿ ರಂಗೋಲಿ ಹಾಕೋದು ಲೇಟ್ ಆಯಿತು. ನಂದು ನೆಲ ಆರಿದ ಮೇಲೆ ರಂಗೋಲಿ ಹಾಕಿದ್ರಾಯ್ತು ಅಂದ್ಬಿಟ್ಟು ತೊಳೆದಾದ್ಮೇಲೆ ಆರಿದ ಮೇಲೆ ರಂಗೋಲಿ ಹಾಕಿದೆ. ಇವತ್ತು ಯಾವ ರಂಗೋಲಿ ಹಾಕಿದ್ದೀನಿ ಅಂತ ನೋಡಿ, ಶುಕ್ರವಾರ ಆಗಿರೋದರಿಂದ ವಿಶೇಷ ರಂಗೋಲಿ ಹಾಕಿದ್ದೀನಿ. ಬೆಳಗ್ಗೆ ಅಷ್ಟೊಂದು ಮಳೆ ಇರೋದು, ಮಧ್ಯಾಹ್ನ ಅಂದರೆ ಬಿಸಿಲು ಬಿದ್ದುಬಿಡ್ತು. ಯಾಕೋ ಗೊತ್ತಿಲ್ಲ. ಬಿಸಿಲಿದ್ದ ಟೈಮಲ್ಲಿ ನಾನು ಪಾಲಕ್ ಹರ್ಕೊಂಬಂದ್ರಾಯ್ತು ಅಂತ ಹಿತ್ತಲಕ್ಕೆ ಹೋಗಿದ್ದೆ. ಇದು ನ್ಯಾಚುರಲ್ಲಾಗಿ ಸಾರಿ ಬೀಜ ಬಿಟ್ಟು ಹುಟ್ಟಿರೋದು. ಹೀಗಾಗಿ ಕಿತ್ತೋಗಿದ್ದಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಒಂದು 2-3 ಸಾರಿ ಆದರೂ ಪಾಲಕ್ ಆದರೂ ಸಿಗುತ್ತೆ ಅಂದ್ಬಿಟ್ಟು ಈಗ ಒಂದು ಸರಿಗೆ ಆಗುವಷ್ಟು ಪಾಲಕನ್ನು ಹರ್ಕೊಂಡಾಯ್ತು ಅಂತ ಹರ್ಕೊಂಡ್ಬಿಟ್ಬಿಟ್ಟು ಒಳಗಡೆ ತೊಳ್ಕೊಂಡು ಇಟ್ಕೊಂಡು ಇವತ್ತು ಸಾಯಂಕಾಲ ಏನಾದರೂ ಮಾಡಿದ್ರಾಯ್ತು, ಸ್ನ್ಯಾಕ್ಸು ಮತ್ತು ರಾತ್ರಿ ಊಟಕ್ಕೆ ಏನಾದರೂ ಮಾಡಿದ್ರಾಯ್ತು ಅಂದ್ಬಿಟ್ಟು ಇಷ್ಟೊಂದು ಹರ್ಕೊಂಡು ಅದನ್ನು ತೊಳ್ಕೊಳ್ಳೋದಕ್ಕಿಂತ ನಳದ ಹತ್ರ ಹೋಗಿ ನಳದ ಹತ್ರ ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಂಡು ಒಳಗಡೆ ಅಡುಗೆ ಮನೆಗೆ ತೊಗೊಂಡು ಹೋದೆ. ಪಾಲಕ್ ಆರೋಗ್ಯಕ್ಕಂತ ತುಂಬ ಒಳ್ಳೆಯದು. ಇದರಿಂದ ತುಂಬ ವೆರೈಟೀಸ್ ಮಾಡ್ತಾರೆ. ಪಾಲಕದಿಂದ ರೈಸ್ ಐಟಮ್ಸ್ ಮಾಡ್ತಾರೆ, ಬಜ್ಜಿ ಪಕೋಡ ಮಾಡ್ತಾರೆ. ಇವತ್ತು ನಾನೇನು ಮಾಡಿದ್ದೀನಿ ಪಾಲಕ್ನಿಂದ ಫಸ್ಟ್ ಟೈಮ್ ನಮ್ಮ ಹಿತ್ತಲಲ್ಲಿ ಈ ಸಾರಿ ಹುಟ್ಟಿರೋ ಪಾಲಕ್ನಿಂದ ನಾನು ಫಸ್ಟ್ ಟೈಮು ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಪಾಲಕನ್ನು ಸಣ್ಣಗೆ ಹೆಚ್ಕೊಂಡು ಬಿಟ್ಬಿಟ್ಟು ಅದ್ರ ಜೊತೆಗೆ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡೆ. ಈರುಳ್ಳಿ ಮತ್ತು ಪಾಲಕನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಅವಕ್ಕೆ ಉಳಿದ ಸಾಮಾನುಗಳನ್ನ ಏನೇನು ಸೇರಿಸ್ತೀನಿ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸಬೇಕು ಈ ಸ್ನ್ಯಾಕ್ಸ್ಗೆ. ನಾನು ಬೇರೆ ಏನು ಮಾಡ್ತಾ ಇಲ್ಲ, ಪಾಲಕ್ ಪಕೋಡ ಮಾಡ್ತಾ ಇದ್ದೀನಿ. ಪಾಲಕ್ ಪಕೋಡಕ್ಕೆ ನಾನಿಲ್ಲಿ 2 ಚಮಚದಷ್ಟು ಕಡಲೆ ಹಿಟ್ಟು, ನಾವು ಬೇಸನ್ ಅಂತಲೂ ಕರಿತೀವಿ, ಅದನ್ನು ಸೇರಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ. ಒಣ ಖಾರ ಪುಡಿ, ಅರಿಶಿನ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕು ಅಜವಾನನ್ನು ಸೇರಿಸ್ತಾ ಇದ್ದೀನಿ. ಅಜವಾನ ಸೇರಿಸ್ಬಿಟ್ಟು ನಂತರ ಲಾಸ್ಟಲ್ಲಿ ಸೋಡಾ ಅಂತೂ ಬೇಕೇ ಬೇಕು. ಇದನ್ನು ಸ್ವಲ್ಪ ಜಾಸ್ತಿ ಮಿದುನೂ ಅಲ್ಲ, ಜಾಸ್ತಿ ಗಟ್ಟಿಯಾಗೂ ಅಲ್ಲ, ಆ ರೀತಿ ಕಲಿಸ್ಕೋಬೇಕು. ಅಂದರೆ ಪಕೋಡ ತುಂಬ ಚೆನ್ನಾಗಿ ಆಗ್ತವೆ, ಬಾಯಲ್ಲಿ ರುಚಿನೂ ಆಗ್ತವೆ. ಹಾಗೆ ಗಟ್ಟಿ ಆಗಿಬಿಟ್ರೆ ಸರಿ ಆಗೋದಿಲ್ಲ. ಅದಕ್ಕೆ ಹೀಗಾಗಿ ಒಂದು ನಾರ್ಮಲ್ ಸೈಜು ಗಟ್ಟಿನೂ ಅಲ್ಲ, ತಿಳಿನೂ ಅಲ್ಲ, ಆ ರೀತಿ ನಾದ್ಕೊಂಡ್ಬಿಟ್ಟು ಬಜೆ ಮಾಡಿದ್ರಾಯ್ತು ಅಥವಾ ಪಕೋಡ ಮಾಡಿದ್ರಾಯ್ತು ಅಂದ್ಬಿಟ್ಟು ಕಲಸಿಟ್ಟುಕೊಂಡು ಬಾಳಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಬಿಟ್ಟೆ. ಗ್ಯಾಸ್ ಮೇಲೇ ಮಾಡಿದೆ, ಹೊರಗಡೆ ಮಾಡಲಿಲ್ಲ ಇವತ್ತು. ಮಳೆಗಾಲ ಇರೋದರಿಂದ ಹೊಟ್ಟೆ ಹಸಿವು ಜಾಸ್ತಿನೂ ಆಗುತ್ತೆ ಎಲ್ಲರಿಗೂ. ನೋಡಿ, ಇಲ್ಲಿ ಹಿಟ್ಟು ಈ ರೀತಿ ಕಾಣ್ತಾ ಇದೆ. ಎಣ್ಣೆ ಕಾದಿದೆ. ಇವಾಗ ಸಣ್ಣ ಪಕೋಡಗಳನ್ನು ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಜಾಸ್ತಿ ಸಣ್ಣ ಬಾಳಿಗೆಯನ್ನು ಬಳಸೋದು. ಯಾಕೆ ಸಣ್ಣ ಬಾಳಿಗೆ ಬಳಸ್ತೀನಿ ಅನ್ನೋದು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಕಮೆಂಟಲ್ಲಿ ನನಗೆ ಕೇಳಿದರೆ ಮಾತ್ರ ನಾನು ಹೇಳ್ತೀನಿ ಸಣ್ಣ ಬಾಳಿಗೆಗಳನ್ನ ಜಾಸ್ತಿ ಯಾಕೆ ಬಳಸ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ವಿಶೇಷವಾಗಿ ಕರಿಯೋದಕ್ಕೆ ಮಾತ್ರ ನಾನು ಸಣ್ಣ ಬಾಳಿಗೆಗಳನ್ನ ಜಾಸ್ತಿ ಬಳಸ್ತೀನಿ. ನಾರ್ಮಲ್ ಅಡುಗೆಗಳೆಲ್ಲ ದೊಡ್ಡದೇ ಬಳಸ್ತೀನಿ. ನೋಡು, ನಾನು ಎಷ್ಟು ಚಿಕ್ಕ ಬಾಳಿಗೆಯನ್ನು ಬಳಸ್ತಾ ಇದ್ದೇನೆ ಅಂತ ನೀವೇ ನೋಡಿ ವಿಡಿಯೋದಲ್ಲಿ. ನೋಡಿ, ಇವಾಗ ಪಕೋಡನ ಒಂದು ಸೈಡು ಟರ್ನ್ ಹಾಕಿಬಿಟ್ಟು ಕರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಕರಿದಾಗಿದೆ. ಇದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇನ್ನೊಂದು ಬಾಳಿಗೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಇಡ್ತಾ ಇದ್ದೀನಿ. ಬಾಳಿಗೆಯೆಲ್ಲ ಯಾಕೆ ತೆಗಿತಾ ಇದ್ದೀನಿ ಅಂದರೆ ಎಣ್ಣೆ ಎಲ್ಲ ಅದರಲ್ಲೇ ಬಸ್ಕೊಳ್ಳುತ್ತೆ. ಅದೇ ಎಣ್ಣೆಯಲ್ಲಿ ನಾಳೆ ಅಡುಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು
ಅದರಲ್ಲಿ ತೆಗೆದಿಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಹಾಕಿಬಿಟ್ಟು ತೆಗಿತಾ ಇದ್ದೀನಿ. ಪಾಲಕ್ ಪಕೋಡ ಸಣ್ಣವರಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಆರೋಗ್ಯಕರವಾದ್ದು ಅಂತ ಹೇಳ್ಬೋದು. ಇದು ಚಾಯ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲೇ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಪಕೋಡ ಮಾಡ್ಕೊಂಡು ತೆಗೆದಿಟ್ಬಿಟ್ಟೆ. ಈಗ ಇನ್ನೂ ಸೊಪ್ಪು ಉಳ್ಕೊಂಡಿತ್ತು. ಆ ಸೊಪ್ಪಿನಿಂದ ಏನಾದರೂ ಮಾಡಿದ್ರಾಯಿತು ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ನಾನು ಹಿತ್ತಲಲ್ಲಿ ಬೇಳೆ ಕುದಿಸ್ಲಿಕ್ಕೆ ಇಟ್ಟಿದ್ದೆ. ಮನೆ ಬೇಳೆ ಅಂತ ಹಿಂದಿನ ಸಾರಿ ತೋರಿಸಿದ್ದೆ, ಜವಾರಿ ತೊಗರಿ ಬೇಳೆ. ಅವುಗಳನ್ನೇ ಹಾಕಿಬಿಟ್ಟು ಕುದಿ ಹಾಕಿದ್ದೀನಿ. ಅವು ಒಂದು ಅರ್ಧಕ್ಕೆ ಕುದ್ದ ನಂತರ ಅದರಲ್ಲೇ ನಾನು ಪಾಲಕ್ ಸೊಪ್ಪನ್ನು ಸೇರಿಸ್ತೀನಿ. ಪಾಲಕ್ ಸೊಪ್ಪು ಸೇರಿಸಿ ಅದರಲ್ಲಿ ಬೇಯಬೇಕು, ಅಂದರೆ ರುಚಿಯಾಗತ್ತೆ. ನೋಡಿ, ಇವಾಗ ಇನ್ನೊಂದು ಸ್ವಲ್ಪ ಕುದ್ಕೋಬೇಕು. ಈಗ ಒಂದು ಸ್ವಲ್ಪ ಅಷ್ಟೇ ಕುದ್ದಿದೆ ಇದು. ಇದಕ್ಕೆ ಒಂದು ಸ್ವಲ್ಪ ಕುದ್ದ ನಂತರ ಇದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸಿ ಅದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಬೇಕು. ಪಾಲಕ್ ಒಂದು ಸ್ವಲ್ಪ ಕುದಿಬೇಕು, ಅಂದರೆ ಬೇಳೆಗಳೆಲ್ಲ ಜೊತೆ ತುಂಬ ರುಚಿಯಾಗಿರುತ್ತೆ. ಇವಾಗ ಕುದ್ದಾದಮೇಲೆ ಬಾಳಿಗೆ ಇಟ್ಬಿಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ, ಆಮೇಲೆ ಇದಕ್ಕೆ ವಿಶೇಷವಾಗಿ ಬೆಳ್ಳುಳ್ಳಿ ಬೇಕು. ಸೊಪ್ಪನ್ನು ಯಾವುದರ ಪಲ್ಯದಲ್ಲಿ ಬಳಸಿದ್ರೂ ಸೊಪ್ಪಿಗೆ ಬೆಳ್ಳುಳ್ಳಿನೇ ತುಂಬ ಟೇಸ್ಟಿಯಾಗಿರೋದು ಸೇರಿಸೋದ್ರಿಂದ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತೆ. ಆಮೇಲೆ ಹಸಿ ಖಾರನೇ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಸೊಪ್ಪು ಆಗಿರಲಿ, ಪಾಲಕ್ ಆಗಿರಲಿ, ಸಬ್ಬಸಿಗೆ ಸೊಪ್ಪು ಆಗಿರಲಿ, ಹರಿಪಲ್ಯ ಆಗಿರಲಿ, ಹಾಕಿಬಿಟ್ಟು ಕುದಿಸಿರುವಂಥ ಬೇಳೆ ಮತ್ತು ಪಾಲಕನ್ನು ಅದನ್ನು ಸೇರಿಸಿಬಿಟ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿಬಿಟ್ಟು ಅರಿಶಿನ ಸೇರಿಸಿ ಸ್ವಲ್ಪ ಹುಣಸೆ ರಸ, ಇದರಂದರೆ ಟೊಮೆಟೊ ಇರಲಿಲ್ಲ, ಹೀಗಾಗಿ ಹುಣಸೆ ರಸ ಸೇರಿಸಿದೆ. ನಂತರ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಅಥವಾ ನೀವು ಗರಂ ಮಸಾಲ ಆದರೂ ಹಾಕ್ಬೋದು. ಸೇರಿಸಿಬಿಟ್ಟು ಹುಳಿ ಹಿಂಡಿರೋದ್ರಿಂದ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಇದು ಅನ್ನಕ್ಕೆ ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಪಾಲಕ್ ಸಾರು ಅಂತ ಹೇಳ್ಬೋದು, ದಾಲ್ ಪಾಲಕ್ ಅಂತಾದರೂ ಕರಿಬೋದು. ಇದನ್ನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಂತೂ ಮಳೆ ಅಂತೂ ಸಾಯಂಕಾಲದವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬರಲೇ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.